ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ ಶಾಸಕ ಶಿವರಾಂ ಹೆಬ್ಬಾರ್. ಅರ್ಥಪೂರ್ಣ ಗಣರಾಜ್ಯೋತ್ಸವ ಆಚರಣೆಗೆ ಸಿದ್ಧತೆ, ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ. ನದಿ ಜೋಡಣೆ ವಿರೋಧಿಸಿ ಪ್ರತಿಭಟನೆ. ಉತ್ತಮ ಆಡಳಿತ ನಡೆಸಿ ಹುಣಸೂರಿಗೆ ವರ್ಗಾವಣೆಗೊಂಡ ಎಸಿ ಕಾವ್ಯರಾಣಿ ಭಾವುಕ ನುಡಿ. ಸರ್ಕಾರಿ ಶಾಲೆಗೆ ಅವಶ್ಯಕವಿರುವ ವಿವಿಧ ಸಾಮಗ್ರಿಗಳನ್ನು ವಿತರಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ 2026ನೇ ಇಸವಿಯ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ. ಲಿಟ್ಲ್ ಫ್ಲವರ್ ಸ್ಕೂಲ್ನ ವಾರ್ಷಿಕೋತ್ಸವ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಯಲ್ಲಾಪುರ ಪಟ್ಟಣದ ಕಾರ್ಯಾಲಯದಲ್ಲಿ ಬಿಎಲ್ಎಗಳ ಕಾರ್ಯಾಗಾರ ಜರುಗಿತು. ಎಲೆಚುಕ್ಕೆ ರೋಗ ಬಾಧಿತ ಅಡಿಕೆ ತೋಟಗಳಿಗೆ ತಾಲೂಕಿನ ಯಡಹಳ್ಳಿ ಸೇವಾ ಸಹಕಾರಿ ಸಂಘದ ಸದಸ್ಯರು ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ಜನವರಿ 8ರಂದು ಗುರುವಾರ ಬೆಂಗಳೂರಿನಲ್ಲಿರುವ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನು ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವರಾಂ ಹೆಬ್ಬಾರ್ ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯದ ಆಡಳಿತ ಇತಿಹಾಸದಲ್ಲಿ ಅಪರೂಪದ ಮೈಲಿಗಲ್ಲು ಸಾಧಿಸಿ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿದು ದೀರ್ಘಾವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ಕೀರ್ತಿಗೆ ಭಾಜನರಾಗಿರುವುದಕ್ಕಾಗಿ ಶಾಸಕರು ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಶುಭಾಶಯ ಕೋರಿದರು. ಜನವರಿ 26ರಂದು ಕಾರವಾರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜರುಗುವ ಜಿಲ್ಲಾ ಮಟ್ಟದ ಗಣರಾಜ್ಯೋತ್ಸವ ಆಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಸೂಚಿಸಿದರು. ಅವರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವದ ಆಚರಣೆಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಅಭಿನಂದಿಸಲು ಸಾಧಕರ ಪಟ್ಟಿಯನ್ನು ಸಾಕಷ್ಟು ಮುಂಚಿತವಾಗಿ ನೀಡುವಂತೆ ಇಲಾಖಾಧಿಕಾರಿಗಳಿಗೆ ತಿಳಿಸಿದ ಜಿಲ್ಲಾಧಿಕಾರಿಗಳು, ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಸರ್ವೋತ್ತಮ ಪ್ರಶಸ್ತಿಗೆ ಆಯ್ಕೆಯಾಗಿರುವುದನ್ನು ಕೂಡ ಸನ್ಮಾನಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸಿ, ಕಾರ್ಯಕ್ರಮದ ಯಾವುದೇ ಸಂದರ್ಭದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆಯಾಗದಂತೆ ಎಲ್ಲ ಅಧಿಕಾರಿಗಳು ಎಚ್ಚರ ವಹಿಸುವಂತೆ ಸೂಚಿಸಿದರು. ಗಣರಾಜ್ಯೋತ್ಸವ ಕಾರ್ಯಕ್ರಮದ ಕುರಿತು ಆಹ್ವಾನ ಪತ್ರಿಕೆಗಳನ್ನು ಶಿಷ್ಟಾಚಾರದಂತೆ ಮುದ್ರಿಸಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ತಲುಪಿಸಬೇಕು. ಕಾರ್ಯಕ್ರಮದಲ್ಲಿ ಪೊಲೀಸ್, ಗೃಹ ರಕ್ಷಕ, ಅರಣ್ಯ, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡಗಳಿಂದ ಆಕರ್ಷಕ ಪಥ ಸಂಚಲನ ಏರ್ಪಡಿಸುವಂತೆ ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸುವಂತೆ ತಿಳಿಸಿದರು. ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜಿಸುವ ನಿಟ್ಟಿನಲ್ಲಿ ವಿವಿಧ ಅಧಿಕಾರಿಗಳ ನೇತೃತ್ವದಲ್ಲಿ ಹಲವು ಸಮಿತಿಗಳನ್ನು ರಚಿಸಿದ ಜಿಲ್ಲಾಧಿಕಾರಿಗಳು ಎಲ್ಲ ಸಮಿತಿಯ ಸದಸ್ಯರು ತಮ್ಮ ಜವಾಬ್ದಾರಿಯನ್ನು ಅರಿತು ಸಮನ್ವಯದಿಂದ ಯಾವುದೇ ಲೋಪವಾಗದಂತೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಹಾಗೂ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಸರ್ಕಾರಿ ಕಚೇರಿಗಳನ್ನು ವಿದ್ಯುತ್ ದೀಪಾಲಂಕಾರ ಮಾಡುವಂತೆ ಮತ್ತು ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಡ್ಡಾಯವಾಗಿ ಭಾಗವಹಿಸುವಂತೆ ಸೂಚಿಸಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೇಡ್ತಿ ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆಯನ್ನು ಶಿರಸಿ ತಾಲೂಕಾ ಪಶ್ಚಿಮ ಭಾಗದ ಚುನಾಯಿತ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳ ಒಕ್ಕೂಟ ತೀವ್ರವಾಗಿ ಖಂಡಿಸಿದೆ. ಜನವರಿ 11ರಂದು ನಡೆಯಲಿರುವ ನದಿ ಜೋಡಣೆ ವಿರೋಧಿ ಸಮಾವೇಶಕ್ಕೆ ತನ್ನ ಬೆಂಬಲವನ್ನು ಒಕ್ಕೂಟ ಸೂಚಿಸಿದೆ. ಈ ಕುರಿತು ನಗರದ ತಾಲೂಕಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಭವನದಲ್ಲಿ ಗುರುವಾರ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ನೇತೃತ್ವದಲ್ಲಿ ಸಭೆ ಜರುಗಿದ್ದು, ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಒಕ್ಕೊರಲಿನಿಂದ ನದಿ ಜೋಡಣೆ ವಿಷಯವನ್ನು ವಿರೋಧಿಸಿದರು. ಸಭೆಯ ಬಳಿಕ ಮಾತನಾಡಿದ ನವೀನ್ ಶೆಟ್ಟಿ, ನದಿ ಜೋಡಣೆಯಿಂದ ಪಶ್ಚಿಮ ಘಟ್ಟದ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಜಿಲ್ಲೆಯ ಘಟ್ಟದ ಕೆಳಗಿನ ಕೃಷಿ ಜಮೀನುಗಳಿಗೆ ನೀರಿನ ಸಮಸ್ಯೆ ಉಂಟಾಗಿ ಜನರ ಜೀವನ ಕಷ್ಟವಾಗಲಿದೆ. ಘಟ್ಟದ ಮೇಲೆ, ಅದರಲ್ಲೂ ಶಿರಸಿ ಭಾಗದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಭೂಕುಸಿತದ ಆತಂಕವಿದೆ. ಕಾರಣ, ನದಿ ಜೋಡಣೆ ಒಂದು ಪರಿಸರ ಮಾರಕ ಯೋಜನೆಯಾಗಿದೆ. ಇದರಿಂದ ಪಂಚಾಯತ್ ಪ್ರತಿನಿಧಿಗಳ ಒಕ್ಕೂಟದಿಂದ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಯವರ ನೇತೃತ್ವದಲ್ಲಿ ಶಿರಸಿಯ ಎಂಇಎಸ್ ಮೈದಾನದಲ್ಲಿ ಜನವರಿ 11ರಂದು ನಡೆಯಲಿರುವ ಸಮಾವೇಶಕ್ಕೆ ಬೆಂಬಲವಿದೆ ಎಂದು ತಿಳಿಸಿದರು. ಈ ವೇಳೆ ಒಕ್ಕೂಟದ ರಾಜ್ಯ ಕಮಿಟಿ ಸದಸ್ಯ ಸಂದೇಶ್ ಭಟ್ ಬೆಳ್ಕಂಡ, ಜಿಲ್ಲಾ ಕಮಿಟಿ ಸದಸ್ಯ ಪ್ರವೀಣ್ ಹೆಗಡೆ, ಒಕ್ಕೂಟದ ತಾಲೂಕಾ ಉಪಾಧ್ಯಕ್ಷ ನಾರಾಯಣ್ ಹೆಗಡೆ, ಅನಸೂಯ ಹೆಗಡೆ ಸಾಲ್ಕಣಿ, ಅನುರಾಧ ವಾನಳ್ಳಿ, ಜ್ಯೋತಿ ಹೆಗಡೆ ಜಾನ್ಮನಿ, ಗಣಪತಿ ಸದಾಶಿವಳ್ಳಿ, ಗೋಪಾಲಕೃಷ್ಣ ಮಂಜುವಳ್ಳಿ ಉಪಸ್ಥಿತರಿದ್ದರು.
ಜನವರಿ 6ರಂದು ನಗರದ ಪ್ರವಾಸಿ ಮಂದಿರದಲ್ಲಿ ಶಿರಸಿ ಡಿವಿಷನ್ ಹಾಗೂ ಭಟ್ಕಳ ಡಿವಿಷನ್ನ ಸಹಾಯಕ ಆಯುಕ್ತರಾದ ಕುಮಾರಿ ಕೆವಿ ಕಾವ್ಯರಾಣಿಯವರು ದೂರದ ಮೈಸೂರು ಜಿಲ್ಲೆಯ ಹುಣಸೂರಿಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಮಂಗಳವಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಿರಸಿ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಂಘ ಸಂಸ್ಥೆಗಳು ಅವರಿಗೆ ಸನ್ಮಾನಿಸಿ ಗೌರವಿಸಿ ಅತ್ಯಂತ ಸಂತಸದಿಂದ ಬೀಳ್ಕೊಡಲಾಯಿತು. ಅನೇಕ ಇಲಾಖಾಧಿಕಾರಿಗಳು ಮತ್ತು ಸಂಘ ಸಂಸ್ಥೆಯವರು 2 ವರ್ಷದ ಅವಧಿಯಲ್ಲಿ ಮಾಡಿದ ಕೆಲಸ ಕಾರ್ಯಗಳ ಕುರಿತು ಸ್ಮರಿಸಿ ಮಾತನಾಡಿದರು. ನಂತರ ಎಸಿ ಕಾವ್ಯರಾಣಿಯವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಶಿರಸಿ ಅಂತ ಊರು ಅತಿಯಾಗಿ ಮಳೆ ಬೀಳುವ ಪ್ರದೇಶವಾದರೂ ನನಗೆ ಮೊದಮೊದಲು ಆತಂಕ ಸೃಷ್ಟಿಯಾಗಿತ್ತು ಮತ್ತು ನಾನು ಹಲವಾರರು ಸಹಾಯ ಸಹಕಾರದಿಂದ ಕೆಲಸ ಮುಂದುವರಿಸಿದಾಗ ನಾನು 2 ವರ್ಷ ಕಳೆದಿದ್ದು ಮರೆತೇ ಹೋಯಿತು ಎಂದು ಹೇಳಿದರು. ಅದೇ ರೀತಿ ಶಿರಸಿ ಜನರು ಬಹಳ ಬುದ್ಧಿವಂತರು, ಅಂಥವರ ಜೊತೆಗೆ ನನಗೆ ಕೆಲಸ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದೆ ಎಂದರು. ಅಲ್ಲದೆ ಶಿರಸಿ ಜನರ ಒಡನಾಟ, ಅವರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ ಮತ್ತು ಇಲ್ಲಿನ ವಕೀಲರ ಬುದ್ಧಿಶಕ್ತಿ ನೋಡಿ ಅವರಿಂದಲೂ ನಾನು ಕೆಲವೊಂದು ವಿಷಯಗಳನ್ನು ಅಳವಡಿಸಿಕೊಂಡಿದ್ದೇನೆ ಎಂದು ಹೇಳಿದರು. ನಂತರ ಔತಣಕೂಟಕ್ಕೂ ಮುನ್ನ ಶಿರಸಿಯ ಬಂಜಾರ ಸಮಾಜದ ಮುಖ್ಯ ಹಿರಿಯ ವೈದ್ಯ ಡಾಕ್ಟರ್ ಪವಾರ್ ಅವರು ಎಸಿ ಕಾವ್ಯರಾಣಿಯವರನ್ನು ಸನ್ಮಾನಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಶಿರಸಿ ತಹಶೀಲ್ದಾರ್ ಪಟ್ಟರಾಜಗೌಡ, ಸಿದ್ದಾಪುರ ತಹಶೀಲ್ದಾರ್ ಕುಲಕರ್ಣಿ, ಗ್ರೇಡ್ 2 ತಹಶೀಲ್ದಾರ್ ರಮೇಶ್ ಹೆಗಡೆ, ಸಿದ್ದಾಪುರ ಎಸಿ ಎಫ್ ಪವಿತ್ರ, ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್, ಕಾಂಗ್ರೆಸ್ ಸಂಸ್ಥೆಯ ಡಾಕ್ಟರ್ ವೆಂಕಟೇಶ್ ನಾಯ್ಕ್, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್ ಸೇರಿದಂತೆ ಎಲ್ಲಾ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಒಂದ್ ವರ್ಷ ಆಗಿಲ್ಲ, ಅವಧಿಗೆ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲೇ ಇಲ್ಲ. ಸ್ಟಾರ್ಟಿಂಗ್ ನಾನು ಬಂದಾಗ ಹತ್ಕೊಂಡ್ ಬಂದಿದ್ದೆ. ಈ ಮಳೆ ಇತ್ತು, ತುಂಬಾನೇ ಕಾಡಿತ್ತು. ನಾನು ಬಿಸಿಲ್ನಾಡಲ್ಲಿ ಇದ್ದೋಳು. ಗುಲ್ಬರ್ಗ ಡಿವಿಷನ್, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಡಿವಿಷನ್ ಅಲ್ಲೇ ಇದ್ದು ಓದಿ ಬೆಳೆದು ಅಲ್ಲೇ ಒಂದು ಸರ್ವಿಸ್ ಮಾಡಿ 2 ವರ್ಷ ಕಂಟಿನ್ಯೂ ಸರ್ವಿಸ್ ಮಾಡಿ ನಂತರ ಇಲ್ಲಿ ಬಂದಾಗ ತುಂಬಾ ಸ್ಟ್ರೇಂಜ್ ಅನಿಸ್ತಾ ಇತ್ತು. ನಾನೀಗ ಚಾರ್ಜ್ ತಗೊಂಡು ವಾಪಸ್ ಕಾರವಾರದಿಂದ ಸಿರ್ಸಿಗೆ ಬಂದಾಗ ಹತ್ಕೊಂಡ್ ಬಂದಿದ್ದೆ. ಮತ್ತೆ ಸಿರ್ಸಿಯಿಂದ ನೆಕ್ಸ್ಟ್ 2 ಡೇಸ್ ರಜಾ ಹಾಕಿ ವಾಪಸ್ ಮನೆಗೆ ಹೋಗಿದ್ದೆ. ಐ ವಾಸ್ ಲಿಟರಲಿ ಕ್ರೈಯಿಂಗ್. ನಮ್ಮ ಅಪ್ಪ ಕರೆದು ಹೇಳ್ತಾ ಇದ್ದೇವೆ, ನನಗೆ ಇರಕ್ಕಾಗ್ತಿಲ್ಲ, ಈ ಮಳೆ ಇದು ಅಂತ ಯಾವ್ದೋ ಬೇರೆ ಲೋಕದಲ್ಲಿ ಬಂದಂತ ಫೀಲ್ ಆಗಿತ್ತು ನಾನು ಸ್ಟಾರ್ಟಿಂಗ್ ಬಂದಾಗ. ಖಂಡಿತ ಒಬ್ಬ ಸಿವಿಲ್ ಸರ್ವೆಂಟ್ ಆಗಿ ಒಂದು ಕಲ್ಸುತ್ತೆ, ವಾತಾವರಣ ಆಗ್ಲಿ ಪ್ರಕೃತಿ ಆಗ್ಲಿ ಎಲ್ಲಾನು ಕಲ್ಸುತ್ತೆ ಅಂದಾಗ ಎಲ್ಲಾನು ಸಿರ್ಸಿ ಒಂದು ಕೇವಲ ಒಂದು ಸಬ್ ಡಿವಿಷನ್ ಆಗದೆ ಅದೊಂಥರ ಒಂದು ಭಾವನಾತ್ಮಕ ಬಂಧ ಆಗಿತ್ತು. ಯಾಕೆಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಏನ್ ಹೇಳಿದಾಗ ಒಬ್ಬ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡುವಂತ ಅವಕಾಶ ತುಂಬಾ ಕಡಿಮೆ ಸಿಗೋದು. ಅದರಲ್ಲೂ ನಮ್ಮ ಬ್ಯಾಚ್ಮೇಟ್ಸ್ ಅಲ್ಲೂ ಕೆಲವರಿಗೆ ಸಬ್ ಡಿವಿಷನ್ ಚಾನ್ಸಸ್ ಸಿಕ್ಕೇ ಇಲ್ಲ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡೋದಕ್ಕೆ. ಅಂತದ್ರಲ್ಲಿ ನನಗೆ 2 ಸಬ್ ಡಿವಿಷನ್ ಸಿಕ್ಕಿದೆ. ಸೊ ಹಾಗಾಗಿ ನನ್ನ ತಂದೆ ತಾಯಿಗಳಿಗೆ ನಮ್ಮ ಮಗಂತಂಗೆ ಒಂದು ಧನ್ಯವಾದ ಹೇಳ್ತೀನಿ. ಅಂಡ್ ಈ ಇರುವಂತಹ 1.5 ವರ್ಷ ಪೀರಿಯಡ್ ಅಲ್ಲಿ 1 ವರ್ಷ ನಾನು ಭಟ್ಕಳಲ್ಲಿ ಹೆಚ್ಚುವರಿಯಾಗಿ ಪ್ರಬಲ ಮಾಡಿದೆ. ಅಂಡ್ ಉಪರಾಷ್ಟ್ರಪತಿ ಪ್ರೋಟೋಕಾಲ್ ಆಗಿರ್ಬೋದು, ಈಗ ಇರುವಂತಹ ದಲೈ ಲಾಮಾ ಒಂದು ಪ್ರೋಟೋಕಾಲ್ ಆಗಿರ್ಬೋದು, ಚೀಫ್ ಜಸ್ಟಿಸ್ ಬಂದಾಗೆ ಆಗಿರ್ಬೋದು, ಅಂಡ್ ಕದಂಬೋತ್ಸವ ಆಗಿರ್ಬೋದು, ಮುರುಡೇಶ್ವರ ಉತ್ಸವ ಆಗಿರ್ಬೋದು ಎಲ್ಲ. ಅಂಡ್ ಹಾಗೇನೆ ಸೆಕ್ಷನ್ 144 ನಾವು ಇದು ಮಾಡ್ಬಿಟ್ಟು ಹೊನ್ನಾವರ ಕೋರ್ಟ್ ಅಲ್ಲಿ ನಾವೊಂದು ಸರ್ವೆ ಕಾರ್ಯ ಮಾಡಿದ್ವಿ. ಅದು ಒಂದು ಸ್ವಲ್ಪ ಬಿಗ್ಗೆಸ್ಟ್ ಟಾಸ್ಕ್ ಅದು ಆಗಿರ್ಬೋದು. ಇವೆಲ್ಲಾನು ನೋಡಿದಾಗ ಎಲ್ಲಾ ಅವಕಾಶ ಸಿಕ್ತು, ಎಲ್ಲಾ ಒಂದು ರೀತಿಯಲ್ಲಿ ಎಲ್ಲಾ ಮಾಡುವಂತ ಅವಕಾಶ ಸಿಕ್ತು. ಅಂಡ್ ಅದೇ ರೀತಿ ನಮ್ಮ ಸಬ್ ಡಿವಿಷನ್ ಯಲ್ಲಾಪುರ ಆಗಿರ್ಬೋದು, ಶಿರ್ಸಿ ಆಗಿರ್ಬೋದು, ಸತತವಾಗಿ ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಫಸ್ಟ್ ರ್ಯಾಂಕ್ ಆಗಿದ್ವಿ. ಅದು ನಮ್ಮ ಎಲ್ಲಾ ಸಿಬ್ಬಂದಿಗಳ ಸಹಕಾರದಿಂದ ಸಿಕ್ಕಿದೆ. ಅದ್ರ ಜೊತೆಗೆ ಹೊಸದಾಗಿ ಬಂದಂತ RCCMS ನಾವು ಸಿಗ್ನೇಚರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯ ಕಲ್ಪಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಕಲಿತ ಶಾಲೆಯತ್ತ ಒಮ್ಮೆ ತಿರುಗಿ ನೋಡಿ ಅಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸುವ ಮನೋಭಾವ ಮೂಡಬೇಕಿದೆ. ಈ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಆರಂಭಿಸಲಾದ 50-50 ಯೋಜನೆ ರಾಜ್ಯದ ಗಮನ ಸೆಳೆದಿದ್ದು 100ಕ್ಕಿಂತ ಹೆಚ್ಚು ಶಾಲೆಗಳಿಗೆ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ತಿಳಿಸಿದರು. ಇಲ್ಲಿನ ಜನಸಂಪರ್ಕ ಕಚೇರಿಯಲ್ಲಿ ಇನಾಂದ್ಯಮ್ಮನಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 44,000 ರೂಪಾಯಿ ವೆಚ್ಚದಲ್ಲಿ ಕಂಪ್ಯೂಟರ್ ಪ್ರಿಂಟರ್, ಪ್ಲಾಸ್ಟಿಕ್ ಕುರ್ಚಿಗಳು, ಆಫೀಸ್ ಅಲ್ಮಿರಾ, ಕಂಪ್ಯೂಟರ್ ಟೇಬಲ್ ಸೇರಿದಂತೆ ನಾನಾ ಸಾಮಗ್ರಿಗಳನ್ನು ವಿತರಿಸಿದ ಅವರು ದೇಶದ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಶಾಲೆಗಳಿಗೆ ಸೌಲಭ್ಯ ಕಲ್ಪಿಸುವ ಕಾರ್ಯಕ್ರಮ ಘೋಷಿಸಲಾಗಿತ್ತು.
ಶಾಲೆಗಳಿಗೆ ಬೇಕಿರುವ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ತಗಲುವ ವೆಚ್ಚದಲ್ಲಿ ಶೇಕಡಾ 50ರಷ್ಟು ಹಣವನ್ನು ಸ್ಥಳೀಯವಾಗಿ ಸಂಗ್ರಹಿಸಿದರೆ ಶೇಕಡಾ 50ರಷ್ಟು ಹಣವನ್ನು ಭರಿಸಿ ಸೌಲಭ್ಯ ಕಲ್ಪಿಸುವ ಯೋಜನೆ ಸಾಫಲ್ಯ ಕಂಡಿದೆ. ಶಾಲೆಗಳಿಗೆ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್, ಅಲ್ಮೇರಾ, ಕುರ್ಚಿ, ಇತರ ಪೀಠೋಪಕರಣಗಳ ಒದಗಿಸಲಾಗಿದೆ. ಕೆಲವೆಡೆ ಕಲಾಭವನ ಸಹ ನಿರ್ಮಿಸಲಾಗಿದೆ. ನಮ್ಮ ತಾಲೂಕಿನಲ್ಲಿ ಯಶಸ್ಸು ಕಂಡ ಈ ಯೋಜನೆಯನ್ನು ಗಮನಿಸಿ ಶಿಕ್ಷಣ ಇಲಾಖೆ ಹಳೆ ಬೇರು ಹೊಸ ಚಿಗುರು ಎನ್ನುವ ಕಾರ್ಯಕ್ರಮ ರೂಪಿಸಿದೆ ಎಂದು ತಿಳಿಸಿದ ಶಾಸಕರು, ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆ ತರುವ ಪ್ರಯತ್ನ ಮಾಡಲಾಗಿದೆ. ಹಲವು ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ. ಅನೇಕ ಸ್ಥಳಗಳಲ್ಲಿ ಪ್ರೌಢಶಾಲೆ ಆರಂಭಿಸಲಾಗಿದೆ. ಆಂಗ್ಲ ಮಾಧ್ಯಮ, LKG, UKG ತರಗತಿ ಆರಂಭಕ್ಕೂ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಮುಖಂಡರಾದ ಚನ್ನವೀರಯ್ಯ ಹಿರೇಮಠ್, ಮಂಜುನಾಥ್ ಕುದರಿ, ಶಿವಾನಂದ್ ಬೇವಿನಹಳ್ಳಿ, STMC ಅಧ್ಯಕ್ಷ ಶಿವಾನಂದ್ ಕುದರಿ, ಬಸನಗೌಡ ಪಾಟೀಲ್ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಇದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2026ನೇ ಇಸವಿಯ ಕ್ಯಾಲೆಂಡರ್ ಅನ್ನು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಬಿಡುಗಡೆಗೊಳಿಸಿದರು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸಂಜೀವ್ ನಾಯ್ಕ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಹಾಯ ಟ್ರಸ್ಟ್ ಸಹಯೋಗದಲ್ಲಿ ನಡೆಯುತ್ತಿರುವ ಕಸ್ತೂರ್ಬಾ ನಗರದ ಲಿಟ್ಲ್ ಫ್ಲವರ್ ಸ್ಕೂಲ್ನಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಮಂಗಳವಾರ ಸಂಭ್ರಮದಿಂದ ನಡೆಯಿತು. ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಉದ್ಘಾಟಿಸಿ, ಸರ್ಕಾರದ ಯಾವುದೇ ನೆರವಿರದೆ ಅತ್ಯುತ್ತಮವಾಗಿ ಶಾಲೆ ನಡೆಯುತ್ತಿದೆ ಎಂದರು. ಈ ಹಿಂದಿನ ಮಕ್ಕಳ ದಿನಾಚರಣೆಯಲ್ಲಿ ಭರವಸೆ ನೀಡಿದಂತೆ ಶಾಲಾ ಮಕ್ಕಳಿಗೆ ಅಗತ್ಯವಿರುವ ಯೂನಿಫಾರ್ಮ್ ಸಂಘದಿಂದ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಅಲ್ಲದೆ ಸರ್ಕಾರ ಇಂತಹ ಸಮಾಜಮುಖಿ ಸಂಸ್ಥೆಗಳನ್ನು ಗುರುತಿಸಿ ಹೆಚ್ಚಿನ ನೆರವು ಒದಗಿಸಬೇಕು ಎಂದರು. ಸಹಾಯ ಟ್ರಸ್ಟ್ ಸತೀಶ್ ಶೆಟ್ಟಿ ಮಾತನಾಡಿ, ಲಿಟ್ಲ್ ಫ್ಲವರ್ ಸ್ಕೂಲ್ನ LKGಯಿಂದ 5ನೇ ತರಗತಿಯವರೆಗೆ 100ಕ್ಕೂ ಅಧಿಕ ಮಕ್ಕಳು ಓದುತ್ತಿದ್ದು, ಕರಾಟೆ ವಿಭಾಗವನ್ನು ಸಹ ಆರಂಭಿಸಲಾಗಿದೆ ಎಂದರು. ಇದೇ ವೇಳೆ ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಖಾದರ್ ಅನ್ವಟ್ಟಿ, ನ್ಯಾಯವಾದಿ SN ನಾಯ್ಕ್, KDCC ನಿವೃತ್ತ MD ಪ್ರಕಾಶ್ ಮದ್ಗುಣಿ, ಸಹಾಯ ಟ್ರಸ್ಟ್ ಕಾರ್ಯದರ್ಶಿ ಶಾರದಾ ಶೆಟ್ಟಿ, ಮುಖ್ಯೋಪಾಧ್ಯಾಯಿ ಸರೋಜಾ ನಾಯ್ಕ್ ಹಾಜರಿದ್ದರು. ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮನುಷ್ಯನಿಗೆ ವಯಸ್ಸು ಆಗುತ್ತಿದ್ದಂತೆ ಶಕ್ತಿ ಕಡಿಮೆಯಾಗುತ್ತದೆ, ಆದರೆ ಸಂಘ ಸಂಸ್ಥೆಗಳಿಗೆ ವಯಸ್ಸಾದಂತೆ ಶಕ್ತಿ ಹೆಚ್ಚುತ್ತದೆ. ಸಹಾಯ ಟ್ರಸ್ಟ್ ನಂತರ ಸಂಸ್ಥೆಗಳಿಗೆ ದಾನಿಗಳು ಸಹಾಯ ಮಾಡಬೇಕು ಎಂದು ವಿನಾಯಕ್ ಶೆಟ್ಟಿ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ತಿಳಿಸಿದರು. ಜನವರಿ 7ರಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಾಯಿನಾಥ್ ಕಾಂವ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ಯಲ್ಲಾಪುರ ಪಟ್ಟಣದ ಕಾರ್ಯಾಲಯದಲ್ಲಿ ತಾಲೂಕಿನ ವ್ಯಾಪ್ತಿಯ BLAಗಳ ಕಾರ್ಯಾಗಾರ ಜರುಗಿತು. ಮಾಜಿ ಶಾಸಕರಾದ VS ಪಾಟೀಲ್, ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ NK ಭಟ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ NK ಭಟ್ ಅವರು ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷರಾದ ಪ್ರಸನ್ನ ಶೆಟ್ಟಿಯವರು BLA ಕಾರ್ಯವೈಖರಿಗಳ ಕುರಿತು ವಿವರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರೇಮಾನಂದ್ ನಾಯ್ಕ್, ಸೇವಾದಳ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಸಬಾಹಿತ, ನಗರ ಘಟಕಾಧ್ಯಕ್ಷರಾದ ಸತೀಶ್ ನಾಯ್ಕ್, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ನರ್ಮದಾ ನಾಯ್ಕ್, ಸುನಂದಾ ದಾಸ್, ಮಹಿಳಾ ಕಾಂಗ್ರೆಸ್ ಪೂಜಾ ನೇತ್ರೇಕರ್, ಸರಸ್ವತಿ ಗುನುಗಾ, ಮುಷರತ್ ಖಾನ್ ಸೇರಿದಂತೆ ಪಕ್ಷದ ವಿವಿಧ ಸ್ಥಳದ ಪದಾಧಿಕಾರಿಗಳು, ಕಾರ್ಯಕರ್ತರು, ಬೂತ್ ಅಧ್ಯಕ್ಷರು, ಘಟಕಾಧ್ಯಕ್ಷರು ಉಪಸ್ಥಿತರಿದ್ದರು. ಸಿದ್ದಾಪುರ ತಾಲೂಕಿನ ದಾನ್ಮಾವ್, ತಲೇಕೆರೆ ಭಾಗದ ರೈತರ ಅಡಿಕೆ ಬೆಳೆಗಾರರಾದ MN ಹೆಗಡೆ ದಾನ್ಮಾವ್, ಶಂಕರ್ ಹೆಗಡೆ ದಾನ್ಮಾವ್, ಮನೋಜ್ ಹೆಗಡೆ ತಲೇಕೇರಿ ಹಾಗೂ ಊರಿನವರ ತೋಟಗಳನ್ನು ವೀಕ್ಷಿಸಿ ಅವರು ಎಲೆ ಚುಕ್ಕೆ ರೋಗ ನಿಯಂತ್ರಣಕ್ಕೆ ಅನುಸರಿಸಿದ ವಿಧಾನ ಹಾಗೂ ಅದರ ಪರಿಣಾಮಗಳನ್ನು ವೀಕ್ಷಿಸಿದರು. ಸಾಂಪ್ರದಾಯಿಕ ಹಳೆಯ ತೋಟಗಳಿಗೂ ಸಹ ಎಲೆ ಚುಕ್ಕೆ ರೋಗ ಬಾಧೆಯಿಂದ ಆದ ಹಾನಿಯನ್ನು ಮನಗಂಡು ಮರುಗಿದರು. ಸೊಸೈಟಿ ಅಧ್ಯಕ್ಷ ಗಣಪತಿ ರಾಮಚಂದ್ರ ಹೆಗಡೆ ಬೆಳ್ಳಿಗೇರಿ, ರೈತರ ಜೀವವೇ ಅಡಿಕೆ ಬೆಳೆಯಾಗಿದ್ದು, ಆದರೆ ಈಗ ಅಡಿಕೆ ಬೆಳೆಯ ಇಳುವರಿ ಕುಸಿತ ಹಾಗೂ ಅಡಿಕೆ ತೋಟದ ನಾಶ ಇರುವುದರಿಂದ ರೈತರ ಬದುಕಿಗೆ ಆಗುವ ಪರಿಣಾಮ, ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಆರ್ಥಿಕವಾಗಿ ಹೊಡೆತಾಗುತ್ತಿರುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಈ ವೇಳೆ ಸೊಸೈಟಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಂಘದ ಸದಸ್ಯರು ಹಾಜರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.